ಮಗನ ಪರವಾಗಿ ಮಂಡ್ಯದಲ್ಲಿ ಸಿಎಂ ತೊಡೆ ತಟ್ಟಿದ್ದಾರೆ. ಸುಮಲತಾ ಸಮಾವೇಶಕ್ಕೆ ಸೇರಿದ ಜನರ ದಂಡಿಗೆ ದಂಗು ಬಡಿದಂತಾಗಿದ್ದ ಸಿಎಂ ಈಗ ಅದರ 20ರಷ್ಟು ಜನ ಸೇರಿಸಿ ಮಗನ ಬೆನ್ನಿಗೆ ನಿಂತು ಮೀಸೆ ತಿರುವಿದ್ದಾರೆ. ಅಷ್ಟೇ ಅಲ್ಲ, ಹಿಂದೆಯೇ ನಿಂತು ಮಸ್ಲತ್ತು ನಡೆಸ್ತಾ ಇರುವವರಿಗೂ ಟಾಂಗ್ ಕೊಟ್ಟಿದ್ದಾರೆ. ಗೌಡ್ರ ವಂಶ ಸರ್ವನಾಶ ಮಾಡೋಕೆ ಕಾಯ್ತಿದ್ದಾರೆ. ಆದ್ರೆ ಅದು ಆಗಲ್ಲ ಅಂತ ಸಿಡಿದಿದ್ದಾರೆ. ನಾನ್ ಮೈತ್ರಿ ಧರ್ಮ ಪಾಲಿಸ್ತಿದ್ದೀನಿ, ಅವರು ಪಾಲಿಸ್ದಿದ್ರೆ ಅವರ ಕರ್ಮ ಅಂತಾನೂ ಗುಡುಗಿದ್ದಾರೆ. ಈಗ ಗುಡುಗೋಕೆ ಕಾರಣ ಆ ಇಬ್ಬರು ವ್ಯಕ್ತಿನ. ಇಲ್ಲಿದೆ ಆ ಕುರಿತಂತೆ ರಿಪೋರ್ಟ್. ಮಂಡ್ಯ ರಣಭೂಮಿಯಲ್ಲಿ ದಳಪತಿಗಳ ಜನಬಲ ಪರಾಕ್ರಮ. ಮಗ ಸೋತ್ರೆ ತಲೆ ಎತ್ತಂಗಿಲ್ಲ, ಪ್ರತಿಷ್ಠೆ ಪಣಕ್ಕಿಟ್ಟ ಅಪ್ಪನ ಪುತ್ರ ಪ್ರೇಮ. ಗೌಡರ ಕುಟುಂಬದ ಸರ್ವನಾಶಕ್ಕೆ ಸಂಚು, ಹೀಗಂತ ಯಾರಿಗ್ ಹೇಳಿದ್ದು ಕುಮಾರಣ್ಣ? ನಿಖಿಲ್ ಗಿಲ್ವ ಟಗರು ಸಪೋರ್ಟ್, ಕೈ ಕೊಟ್ರ ಸಿದ್ದರಾಮಣ್ಣ. ಅನ್ಕೊಂಡಂಗಿಲ್ಲ ಅಖಾಡ, ತಾತನಿಗೂ ಟೆನ್ಷನ್ನು, ಮೊಮ್ಮಕ್ಕಳಿಗೂ ಟೆನ್ಷನ್ನು. ಪುತ್ರ ಪ್ರೇಮಕ್ಕೆ ಕುಮಾರಸ್ವಾಮಿ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ. ಇವತ್ತು ಮಗನ ನಾಮಿನೇಷನ್ಗೆ ಅದ್ದೂರಿಯಾಗಿ ಜನ ಸೇರಿಸಿ ಮಂಡ್ಯದ ಜನ ನನ್ನ ಬೆನ್ನ ಹಿಂದೆಯೂ ಇದ್ದಾರೆ ಅಂತ ಸುಮಲತಾ ವಿರುದ್ಧ ತೊಡೆ ತಟ್ಟಿದ್ದಾರೆ. ಮಂಡ್ಯದ ಜನಬಲ ಪರಾಕ್ರಮಕ್ಕಿಂತಲೂ ಇವತ್ತು ಸಿಎಂ ಆಕ್ರೋಶ ಹೆಚ್ಚು ಗಮನ ಸೆಳೆದಿತ್ತು. ಆ ಆಕ್ರೋಶದ ಹಿಂದಿನ ವ್ಯಕ್ತಿ ಯಾರು ಅನ್ನೋದನ್ನ ಮೊದಲು ನೋಡೋಣ. ಇವತ್ತು ಮಗನಿಗಾಗಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಸಿಎಂ ಪರ್ಸನಲಿ ಆಗಿ ಗರಂ ಆಗಿದ್ರು. ಮಂಡ್ಯ ರಣಕಣ ಮಾತ್ರವಲ್ಲ, ತಂದೆ ಮತ್ತು ಅಣ್ಣನ ಮಗನ ಕ್ಷೇತ್ರದಲ್ಲೂ ದಿನೇ ದಿನೇ ಕಗ್ಗಂಟು. ಇಷ್ಟು ದಿನ ತಮ್ಮದೇ ಕ್ಷೇತ್ರ ಹಾಯಾಗಿ ಅನಾಯಾಸವಾಗಿ ಗೆಲ್ಲಬಹುದು ಅಂದುಕೊಂಡಿದ್ದವರಿಗೆ ತಮ್ಮ ಕ್ಷೇತ್ರ ತಮ್ಮದಲ್ವಾ ಅನ್ನೋ ಅನುಮಾನ ಹುಟ್ಟಿಸುವಂತೆ ಮಾಡಿದ್ದು ಮಾತ್ರ ಹಾಸನದಲ್ಲಿ ಮಂಜುದೊಂದು ಕಾಟವಾದ್ರೆ ಮಂಡ್ಯದಲ್ಲಿ ಸುಮಲತಾ ಸವಾಲು. ಸದ್ಯ ದಳಪತಿಗಳು ಹೈರಾಣಾಗಿದ್ದಾರೆ. ಇನ್ನು ಇವತ್ತು ಸುಮಲತಾ ಹಾಕಿರೋ ಚಾಲೆಂಜು ಕೂಡ ಸಿಎಂ ಕುಮಾರಸ್ವಾಮಿಯನ್ನ ರೊಚ್ಚಿಗೆಬ್ಬಿಸಿದೆ. ಇದೇ ಕಾರಣಕ್ಕೆ ಸಿಎಂ ಅಂಬರೀಶ್ ಹೆಸರು ನನಗೆ ಬೇಕಿಲ್ಲ, ಅವರ ಹೆಸರಲ್ಲಿ ನಾವು ಮತ ಕೇಳೋಲ್ಲ ಅಂತ ಶಪಥಗೈದಿದ್ದಾರೆ. ಹೀಗಾಗಿ ಶಪಥಗೈಯೋಕೆ ಮೊದಲು ಸುಮಲತಾ ಹಾಕಿದ ಸವಾಲೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕುಮಾರಸ್ವಾಮಿ ಅವರು, ನಾನು ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರಿಗೆ, ಒಂದು 2 ಡೇಸ್ ನೀವು ಅಂಬರೀಷ್ ಅವರ ಹೆಸರು, ದರ್ಶನ್ ಅವರ ಹೆಸರು, ಯಶ್ ಅವರ ಹೆಸರು, ಸುಮಲತಾ ಹೆಸರು ಉಪಯೋಗ ನೀವು ಮಾಡಿ. ಏನು ವಿಷಯ ಮಾತಾಡ್ತೀರಾ ಅಂತ ನೋಡೋಕೆ ಕೇಳೋಕೆ ಎಲ್ರಿಗೂ ಕುತೂಹಲ ಇದೆ. ಇದನ್ನು ಬಿಟ್ಟು ಏನಾದರೂ ಇದ್ದರೆ ಜನನು ಕೇಳೋಕೆ ಇಷ್ಟಪಡ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇದು ಸೀರಿಯಸ್ ವಿಷಯ. ಇದರಲ್ಲಿ ನೀವು ಟಾಪಿಕ್ನ ಡೈವರ್ಟ್ ಮಾಡೋಕೆ ದರ್ಶನ್ ಬಗ್ಗೆ, ಯಶ್ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಒಂದು ಕೀಳ್ಮಟ್ಟದ ಮಾತುಗಳು ಉಪಯೋಗಿಸಿದ್ರೆ ಅದರಿಂದ ಶೋಭೆ ತರಲ್ಲ. ನಿಮಗೆ ಜನ ಅಗೇನ್ಸ್ಟ್ ಆಗ್ತಾರೆ. ದರ್ಶನ್ ಯಶು ಕರ್ನಾಟಕದ ಆಸ್ತಿ. ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಿದಾಗ ನೀವು ಸ್ಪರ್ಧೆ ಮಾಡೋ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಗೆ ಏಟು ಬೀಳೋ ಚಾನ್ಸಸ್ ಇದೆ. ಸುಮಲತಾ ಅವರ ಈ ಸವಾಲು ಕೇಳ್ತಾ ಇದ್ದ ಹಾಗೆ ಸಿಎಂ ಕೆಂಡಾಮಂಡಲ ಆದ್ರು. 2 ದಿನ ಅಲ್ಲ, 2 ನಿಮಿಷನೂ ನಾನು ಅಂಬಿ ಹೆಸರು ಬಳಸಲ್ಲ. ನನಗೆ ಅಂಬಿ ಹೆಸರು ಬೇಕಿಲ್ಲ. ಅವರ ಹೆಸರಲ್ಲಿ ನಾನು ಮತನೂ ಕೇಳೋಲ್ಲ. ನನಗೆ ಅಂಥ ದರ್ದಿಲ್ಲ. ನಾನು ಮಂಡ್ಯಕ್ಕಾಗಿ ದುಡಿದಿದ್ದೇನೆ. ಆ ದುಡಿಮೆ ಮೇಲೆ ಓಟ್ ಕೇಳ್ತಿದ್ದೇನೆ ಅಷ್ಟೇ. ಮಂಡ್ಯದಲ್ಲಿ ಹೆಣ್ಮಕ್ಕಳು ಕಣ್ಣೀರು ಹಾಕುವಾಗ ಅವರ ಕಣ್ಣೀರು ಒರೆಸಿದ್ದು ನಾನು, ಈ ಅಮ್ಮ ಅಲ್ಲ ಅಂತ ಸಿಡಿಸಿಡಿಯಾಗಿದ್ದಾರೆ. ನಾನು ಅಂಬರೀಶ್ ಹೆಸರನ್ನ ಚುನಾವಣೆಯಲ್ಲಿ ಎಂದೂ ಉಪಯೋಗ ಮಾಡಿಲ್ಲ. ಅಂಬರೀಶ್ ಬದುಕಿದ್ದಾಗ ಅವ್ರು ಯಾವ ರೀತಿ ನೋಡ್ಕೊಂಡಿದ್ದಾರೆ, ನಾನು ಯಾವ ರೀತಿ ನೋಡ್ಕೊಂಡಿದ್ದೇನೆ ನನಗೆ ಗೊತ್ತಿದೆ. ಅಂಬರೀಶ್ ಅವ್ರ ಹೆಸರನ್ನ ನಾನು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ನಡೆಸ್ಲಿಕ್ಕೆ ಬಂದಿಲ್ಲ. ನಾನು ಮೊನ್ನೆನೂ ಹೇಳಿದ್ದೇನೆ, ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ, ಅಂಬರೀಷ್ನ ಒಬ್ಬ ಸ್ನೇಹಿತನಾಗಿ ನಾನು ಕೊನೆಯ ಅಂತ್ಯಕ್ರಿಯೆಯಲ್ಲಿ ಏನು ಗೌರವ ಸಲ್ಲಿಸಬೇಕು ಸಲ್ಲಿಸಾಗಿದೆ, ಅಲ್ಲಿಗೆ ಮುಗೀತು. ಅಂಬರೀಷ್ ಹೆಸರನ್ನ ಉಪಯೋಗ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಚುನಾವಣೆ ನಡೆಸ್ಕೊಳ್ಳೋಕೆ ಹೊರಟಿರ್ತಕ್ಕಂಥದ್ದು ಅವರು ಹೊರಟಿರ್ತಕ್ಕಂಥದ್ದು. ನನಗೇನು ಅಂಬರೀಷ್ ಅವಶ್ಯಕತೆ ಇಲ್ಲ. ಅಲ್ಲಿ ಚುನಾವಣೆಯಲ್ಲಿ ಅಂಬರೀಷ್ ಹೆಸರಿನಲ್ಲಿ ಓಟ್ ಕೇಳಬೇಕಾದಂಥದ್ದು ದುಡಿಮೆ ಮಾಡಿದ್ದೇನೆ. ಮಂಡ್ಯ ಜಿಲ್ಲೆಯಲ್ಲಿ ಆ ರೈತ ಕುಟುಂಬಗಳು, ಹಲವಾರು ಕುಟುಂಬದ ಹೆಣ್ಣು ಮಕ್ಕಳು ಅನಾಥರಾದಾಗ ಪಾಪ ಈ ಅಮ್ಮ ಎಲ್ಲಿ ಬಂದಿದ್ರು. ಅವತ್ತು ಅನಾಥ ಕುಟುಂಬದ ಹೆಣ್ಣು ಮಕ್ಕಳಿಗೆ ಬದುಕಲಿಕ್ಕೆ ದಾರಿ ತೋರಿಸಿರ್ತಕ್ಕಂಥವ್ನು ಈ ಕುಮಾರಸ್ವಾಮಿ. ನನಗದರ ಅವಶ್ಯಕತೆ ಇಲ್ಲ. 2 ದಿವಸ ಅಲ್ಲ, 2 ಗಂಟೆ 2 ನಿಮಿಷ ಅಂಬರೀಷ್ ಹೆಸರನ್ನು ಹೇಳಲಿಕ್ಕೆ ತಯಾರಾಗಿಲ್ಲ. ಅವ್ರ ಹೆಸರಲ್ಲಿ ಓಟ್ ಕೊಡಿ ಅಂತ ಹೇಳಿ, ನಾನು ದುಡಿಮೆ ಮೇಲೆ ಓಟ್ ಕೊಡಿ ಅಂತ ಕೇಳ್ತೀನಿ ಹೊರತು ಅವ್ರಿಗೆ ಅಂಬರೀಷ್ ಹೆಸರೇ ಅವ್ರಿಗೆ ಇರ್ತಕ್ಕಂಥದ್ದು ಬಂಡವಾಳ. ಅಂಬರೀಷ್ ಹೆಸರು ಬಿಟ್ಟರೆ ಅವ್ರಿಗೇನು ಬಂಡವಾಳ ಇದೆ? ಸಿಎಂ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಮಂಡ್ಯ, ಹಾಸನ, ತುಮಕೂರಿನಲ್ಲಿ ಕುತಂತ್ರ ರಾಜಕಾರಣ ಮಾಡ್ತಿದ್ದಾರೆ.
ದೇವೇಗೌಡರ ವಂಶವನ್ನೇ ಸರ್ವನಾಶ ಮಾಡೋಕೆ ಮುಂದಾಗಿದ್ದಾರೆ. ಕಳೆದ 50 ವರ್ಷಗಳಿಂದಲೂ ನಮ್ಮ ಕುಟುಂಬವನ್ನ ನಾಶ ಮಾಡಲು ಒಂದು ವರ್ಗ ಹೊಂಚು ಹಾಕಿ ಕುಳಿತಿದೆ. ಆದ್ರೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು, ಒಂದು ಕುತಂತ್ರದ ರಾಜಕೀಯ ನಡೀತಾ ಇರತಕ್ಕಂಥದ್ದು ಮಂಡ್ಯ, ಹಾಸನ ಮತ್ತು ತುಮಕೂರು ನಗರದಲ್ಲಷ್ಟೇ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಅದು ಹೊರತುಪಡಿಸಿ ಇನ್ನೆಲ್ಲೂ ಯಾವುದೇ ಸಮಸ್ಯೆಗಳಿಲ್ಲ. ಅದು ದೇವೇಗೌಡರ ಕುಟುಂಬದ ಗುರಿ. ದೇವೇಗೌಡರ ಕುಟುಂಬವನ್ನ ನಿರಂತರವಾಗಿ ಕಳೆದ 50 ವರ್ಷಗಳಿಂದ ಸರ್ವನಾಶ ಮಾಡಬೇಕು ಅಂತ ಏನು ಒಂದು ವರ್ಗ ಹೊರಟು ಯಶಸ್ಸಿನ ಇಲ್ಲಿವರೆಗೆ ಕಂಡಿಲ್ಲ. ಈಗಲೂ ಅದೇ ವರ್ಗ ಹೊರಟಿರ್ತಕ್ಕಂಥದ್ದು. ಗೌಡ್ರ ಕುಟುಂಬ ಸರ್ವನಾಶಕ್ಕೆ ಕಾಯ್ತಿದ್ದಾರೆ. ಈ ಮಾತು ಯಾರಿಗೆ ಹೇಳಿದ್ದು? ಕುಮಾರಣ್ಣ. ಮೈತ್ರಿ ಧರ್ಮ ನಾನ್ ಪಾಲಿಸ್ತಿದ್ದೀನಿ, ಅವರು ಕೂಡ ಬರಲೇಬೇಕು ಏನಂತಾರೆ ಸಿದ್ದಣ್ಣ. ಕುಮಾರಸ್ವಾಮಿ ಅದ್ಯಾರನ್ನ ಗುರಿ ಮಾಡಿ ನಮ್ ಕುಟುಂಬ ಸರ್ವನಾಶಕ್ಕೆ ಕಾಯ್ಕೊಂಡಿದ್ದಾರೆ ಅಂತ ಹೇಳಿದ್ರೋ ಏನೋ ಗೊತ್ತಿಲ್ಲ. ಆದ್ರೆ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ಅಂತ ಹೇಳಿ ಯಾಮಾರಿಸ್ಬಿಟ್ರು. ಅಷ್ಟ್ ಹೇಳಿ ಆದ್ರೂ ಸುಮ್ಮನಾದ್ರ ಅಂದ್ರೆ ಇಲ್ಲ. ಇನ್ನೂ ಒಂದು ಹೆಜ್ಜೆ ಹೋಗಿ ನಾನ್ ಪ್ರಾಮಾಣಿಕವಾಗಿ ಮೈತ್ರಿ ಧರ್ಮ ಪಾಲಿಸ್ತಿದ್ದೀನಿ, ನನ್ ಕಡೆಯಿಂದ ಯಾವುದೇ ಧೋಕಾ ಇಲ್ಲ, ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಾನು ಹೋಗಿ ಪ್ರಚಾರ ಮಾಡ್ತೀನಿ, ಅವರು ಬರುವುದು ಅವರಿಗೆ ಬಿಟ್ಟಿದ್ದು ಅಂದ್ರು. ನಮ್ಮ ಪಕ್ಷದ ವತಿಯಿಂದ ಮೈತ್ರಿ ಧರ್ಮವನ್ನ ಪ್ರಾಮಾಣಿಕವಾಗಿ ಪಾಲನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ದೋಖಾ ಇಲ್ಲ. ಬೇರೆ ಪಕ್ಷಗಳ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಎಲ್ಲ ಕಡೆ ಹೋಗ್ತೀನಿ ಅಂತ ಹೇಳ್ತೀನಿ. ಅದು ಅವ್ರಿಗೆ ಸೇರಿದ್ದಂಥದ್ದು. ನಾನು ಅವ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೇನೆ. ಎಲ್ಲ ಒಟ್ಟಾಗಿ ಹೋಗೋಣ. ದೇವೇಗೌಡರು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು, ದೇವೇಗೌಡರು, ನಾನು ಜಂಟಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಬೆಂಗಳೂರಿನಲ್ಲಿ ಮಾತನಾಡಿದ್ದೆ ಅಂತ ಸಿದ್ದುಗೆ ಹೇಳಿದ್ರೋ ಏನೋ ಗೊತ್ತಿಲ್ಲ. ಆದ್ರೂ ಸಿದ್ದು ಹೆಸರು ಪ್ರಸ್ತಾಪ ಯಾಕಂದ್ರೆ ನಿಖಿಲ್ ನಾಮಪತ್ರ ಸಲ್ಲಿಕೆ ವೇಳೆ ಬಂದು ಆಶೀರ್ವಾದಿಸುವಂತೆ ಖುದ್ದು ಸಿಎಂ ಪತ್ನಿ ಅನಿತಾ ಕುಮಾರಸ್ವಾಮಿ ಸಿದ್ದು ಮನೆ ಬಾಗಿಲಿಗೆ ಹೋಗಿದ್ರು. ಆದ್ರೆ ಸಿದ್ದು ಮಾತ್ರ ಕ್ಯಾರೆ ಅನ್ನದೆ ಮೈಸೂರಿನಲ್ಲಿ ವಿಜಯ್ ಶಂಕರ್ ನಾಮಪತ್ರ ಸಲ್ಲಿಕೆಯಲ್ಲಿ ಬ್ಯುಸಿ ಆಗಿದ್ರು. ಇದು ಸಿಎಂಗೆ ಸಿಟ್ಟು ತರಿಸಿದೆಯಂತೆ. ಮೊದಲೇ ಸುಮಲತಾ ಬೆನ್ನಿಗೆ ಸಿದ್ದುನೇ ಇರೋದು ಅನ್ನೋ ಮಾತಿದೆ. ಈ ಮಾತು ಸುಳ್ಳು ಮಾಡೋಕೆ ಅಂತಾನೆ ನಿಖಿಲ್ ನಾಮಿನೇಷನ್ಗೆ ಸಿದ್ದುಗೆ ಆಹ್ವಾನ ನೀಡಲಾಗಿತ್ತು. ಆದ್ರೂ ಸಿದ್ದು ಆಬ್ಸೆಂಟ್ ಆದ್ರು. ಹಾಗಾಗಿ ಸಿಎಂ ಮಂಡ್ಯ, ಹಾಸನ ಮತ್ತು ತುಮಕೂರಿನಲ್ಲಿ ಕುತಂತ್ರ ನಡೆಸ್ತಾವ್ರೆ ಅಂತ ಹರಿಹಾಯ್ದಿದ್ದಾರೆ. ಫೈನಲಿ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ಯಾರ್ ಬಂದ್ರು ಬರದಿದ್ರೇನಂತೆ, ನನ್ ಮಗನನ್ನ ಹೇಗೆ ಗೆಲ್ಲಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಮಂಡ್ಯದಲ್ಲಿಂದು ಅದ್ಧೂರಿ ಸಮಾವೇಶ ನಡೆಸಿ ವಿರೋಧಿಗಳಿಗೆ ತಮ್ಮ ಬಲ ಪ್ರದರ್ಶಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಅಂದುಕೊಂಡಾಗೆ ಮಂಡ್ಯದಲ್ಲಿಂದು ಜನ ಜಾತ್ರೆ ತುಂಬಿತ್ತು. ಎಲ್ಲಿ ನೋಡಿದ್ರೂ ಜನ, ಎತ್ತ ಕಣ್ಣು ಹಾಯಿಸಿದ್ರು ಜನ. ಸುಮಲತಾ ಸಮಾವೇಶದ ಮರುದಿನವೇ ಇದಕ್ಕಿಂತ ಅಪ್ಪನಾಗಿ ಜನ ಸೇರಿಸ್ತೀವಿ ಅಂದೋರು ಹೇಳಿದಂಗೆ ಜನ ಸೇರಿಸಿದ್ರು. ಸಹಸ್ರಾರು ಜನ ಜಂಗುಳಿ ಮಧ್ಯೆ ಸಾಗಿದ ಜನಜಾತ್ರೆ ಮಧ್ಯೆ ಜೆಡಿಎಸ್ ರಥದಲ್ಲಿ ಬಂದ ನಿಖಿಲ್ ದೊಡ್ಡವರ ಆಶೀರ್ವಾದದೊಂದಿಗೆ ನಾಮಿನೇಷನ್ ಮಾಡಿದ್ರು. ಮಂಡ್ಯ ಜೆಡಿಎಸ್ ಸಮಾವೇಶದಲ್ಲಿ ಯಾರು ಹೇಗೆ ಅಬ್ಬರಿಸಿದ್ರು ಅನ್ನೋದನ್ನ ಬನ್ನಿ ನೋಡ್ಕೊಂಡ್ಬರೋಣ. ದಳಪತಿಗಳ ಜಾತ್ರೆಯಲ್ಲಿ ಸಿಎಂ ಡಿಕೆಶಿ ಮತ್ತೊಂದು ಜೋಡೆತ್ತು. ನಿಖಿಲ್ಗಿಂತ ಅಭ್ಯರ್ಥಿ ಬೇಕಾ? ನನ್ನ ಮಗನನ್ನೇ ಒಪ್ಪಿಕೊಳ್ಳಿ ಅಂದ್ರು ಸಿಎಂ. ಕುಟುಂಬದ ಸಂಪ್ರದಾಯದಂತೆ ನಿಖಿಲ್ ತಂದೆ ತಾಯಿ ಜೊತೆಗೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬೃಹತ್ ರ್ಯಾಲಿಯಲ್ಲಿ ಡಿಸಿ ಕಚೇರಿಯವರೆಗೂ ಬಂದು ತಾಯಿ, ದೊಡ್ಡಪ್ಪ, ರೇವಣ್ಣ, ಸಚಿವ ಪುಟ್ಟರಾಜು ಹಾಗೂ ಡಿಕೆಶಿ ಜೊತೆಯಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ರು. ಅಂದುಕೊಂಡ ಹಾಗೆ ಸಿದ್ದು ಗೈರಾಗಿದ್ರು. ಆದ್ರೆ ಡೊಳ್ಳು ಕುಣಿತ, ಪಟ ಕುಣಿತ, ಗೊಂಬೆ ಕುಣಿತದ ನಡುವೆ ಅದ್ದೂರಿ ಪ್ರಚಾರ ರ್ಯಾಲಿ ನಡೆಯಿತು. ಇನ್ನು ಸುಮಲತಾ ಸಮಾವೇಶದಲ್ಲಿ ದರ್ಶನ್ ಮತ್ತು ಯಶ್ ಜೋಡೆತ್ತುಗಳಂತೆ ಕೈ ಜೋಡಿಸಿದ್ರೆ, ನಿಖಿಲ್ ಸಮಾವೇಶದಲ್ಲಿ ಕುಮಾರಸ್ವಾಮಿ ಮತ್ತು ಡಿಕೆಶಿ ಜೋಡೆತ್ತುಗಳಂತೆ ಪ್ರಚಾರದಲ್ಲಿ ಪಾಲ್ಗೊಂಡ್ರು. ಅಲ್ಲದೆ ನಿಖಿಲ್ಗೆ ಮತ ಹಾಕಿ ಗೆಲ್ಲಿಸುವಂತೆ ಡಿಕೆಶಿ ಮನವಿ ಮಾಡಿದ್ರು. ಏನೇ ಮನಸ್ತಾಪ ಇರ್ಲಿ ಅದೆಲ್ಲ ಮರೆತು ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡಿ ನಿಖಿಲ್ ಗೆಲ್ಲಿಸಿದ್ರೆ ಅಂಬಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನವಿ ಮಾಡಿದ್ರು. ಸುಮಲತಾ ಅವರು ನನ್ನ ಹತ್ರ ಬಂದಿದ್ರು, ನನ್ನ ಬೆಂಬಲ ಕೇಳಿದ್ರು, ಸಿದ್ದರಾಮಯ್ಯನ ಬೆಂಬಲ ಕೇಳಿದ್ರು. ಬೆಂಬಲವಾಗಿ ನಾವು ನಿಂತ್ಕೊಳ್ತೇವೆ, ರಾಜಕಾರಣಕ್ಕೆ ತರ್ತೇವೆ, ನಿಮ್ಮ ರಾಜ್ಯಸಭಾಗೆ ಬೇಕಾದ್ರೆ ನಾವು ಕಳಿಸ್ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ನನ್ಕಿಂತ ಮುಂಚಿತವಾಗಿ 2 ತಿಂಗಳಲ್ಲೇ ನನ್ನ ಸೋದರಿಗೆ MSc ಮಾಡ್ತೀನಿ, ನಿಂತ್ಕೊಳಮ್ಮ, ನೀವು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಅವರ ಸೀಟನ್ನು ಬಿಟ್ಕೊಡ್ತು. ಯಾರೋ ಹಿಂದೆ ಪಾಪ ಕೀ ಕೊಡ್ತಾ ಇದ್ದಾರೆ. ಬಾಗ್ಲು ಯಾರು ಕೀ ಕೊಟ್ಟರು ಕೂಡ ಬಾಗ್ಲು ಬಹಳ ದೊಡ್ಡದಿರ್ತದೆ. ಬೀಗಿದ ಕೈ ಯಾರದೇ ಕೈಯಲ್ಲಿ
ಆದ್ರೆ ಒಂದು ಸಣ್ಣ ಕೀ ಸಾಕು. ಆ ಸಣ್ಣ ಕೀ ನಿಮ್ ಕರ್ಮ ಶಾಂತಿಗೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಿಖಿಲ್ ಗೌಡ್ರಿಗೆ ನೀವೆಲ್ಲ ಆಶೀರ್ವಾದನ ಮಾಡಬೇಕು. ಮಗ ನಿಖಿಲ್ ಪರ ಪ್ರಚಾರ ಮಾಡಿದ ಸಿಎಂ ಕುಮಾರಸ್ವಾಮಿ, ನಿಖಿಲ್ಗಿಂತ ನಿಮಗೆ ಮತ್ತೊಬ್ಬ ಅಭ್ಯರ್ಥಿ ಬೇಕಾ? ಇನ್ಯಾರು ಬೇಡ ಅಂತ ಈಗಲೇ ಶಪಥ ಮಾಡಿ. ಮತ ಹಾಕುವವರೆಗೂ ಇದೇ ಕೂಗು ಇರ್ಲಿ. ನಿಖಿಲ್ ಕಪಟ ನಾಟಕ ಗೊತ್ತಿಲ್ಲದೆ ಇರೋ ಹುಡುಗ. ನಿಖಿಲ್ ಗೆಲ್ಲಿಸೋಕೆ ಇವತ್ತೇ ತೀರ್ಮಾನ ಮಾಡಿ ಅಂತ ಜನರಿಗೆ ಆದೇಶನೇ ಕೊಟ್ರೋ ಮನವಿನೇ ಮಾಡಿದ್ರೋ ಗೊತ್ತಿಲ್ಲ. ನಮ್ಮ ಪಕ್ಷೇತರ ಅಭ್ಯರ್ಥಿ ನಾಮಪತ್ರ ಹಾಕಬೇಕಾದ್ರೆ ನಾವು ಜೋಡೆತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅವು ಜೋಡೆತ್ತು ಅಂತ ಏನು ಹೇಳಿದ್ದಾರೆ, ನಮ್ಮ ರೈತರಿಗೆ ಹೊಲ ಉಳಕ್ ಬೇಕಾಗಿರ್ತಕ್ಕಂಥ ಜೋಡೆತ್ತಲ್ಲ. ಅವು ರೈತರಿಗೆ ಹೊಲ ಉಳ ಜೋಡೆತ್ತಲ್ಲ. ಅವು ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಯಾವ ಹಸಿರಿನ ನಾಡು ಅಂತಕ್ಕಂಥ ಹೆಸರನ್ನ ಹೊಂದುತ್ತಾ ಈ ಒಂದು ಮಂಡ್ಯ ಜಿಲ್ಲೆಯ ಸದಾ ಹೆಸರನ್ನ ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾದ ಜೋಡೆತ್ತುಗಳು ಇಲ್ಲೇನಿದ್ದೇವೆ. ಈ ಜೋಡೆತ್ತುಗಳನ್ನು ನಂಬಿ ನೀವು ಬೆಳೆದಿರ್ತಕ್ಕಂಥ ಬೆಳೆನ ಅರ್ಧ ರಾತ್ರಿ ಬಂದು ಮೇಯ್ಕೊಂಡು ಹೋಗಂತ ಜೆತ್ಗಳನ್ನ ದಯವಿಟ್ಟು ನೋಡಬೇಡಿ. ಫೈನಲಿ ಕೈ ಹಿಡಿಯೋದು ಯಾರನ್ನ? ಮಂಡ್ಯದ ಜನ. ಅವತ್ತು ಸುಮಲತಾ ಸಮಾವೇಶದಲ್ಲೂ ಜನಸಾಗರ, ಇವತ್ತು ನಿಖಿಲ್ ಸಮಾವೇಶಕ್ಕೂ ಜನವೋ ಜನ. ಒಟ್ಟಿನಲ್ಲಿ ಇಲ್ಲಿ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಪ್ರಶ್ನೆ ಎದ್ದಿದೆ. ಎರಡೂ ಅಭ್ಯರ್ಥಿಗಳ ಪರ ಜನ ನಿಂತಿದ್ದಾರೆ. ಆದ್ರೆ ಫೈನಲ್ ಆಗಿ ಮಂಡ್ಯ ಜನ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದು ದಿನೇ ದಿನೇ ಹೆಚ್ಚುತ್ತಾ ಇರುವ ಕುತೂಹಲ. ವೆಲ್ಕಮ್ ಬ್ಯಾಕ್. ಮಂಡ್ಯದಲ್ಲಿ ನಿಖಿಲ್, ತುಮಕೂರಿನಲ್ಲಿ ಗೌಡ್ರು ನಾಮಪತ್ರವನ್ನ ಸಲ್ಲಿಸಿದ್ದಾಯಿತು. ಅದು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ದಿನದಂದೇ ತಾತ ಮೊಮ್ಮಗ ಇಬ್ಬರು ನಾಮಿನೇಷನ್ ಮಾಡಿದ್ದಾರೆ. ಶುಭ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಸಿದ ನಂತರ ಗೆಲುವಿನ ಹಾದಿ ಸುಗಮವಾಗುತ್ತಾ? ಶತ್ರು ಸಂಹಾರ ಸಲೀಸಾಗುತ್ತಾ? ಸದ್ಯ ಈಗ ಗೌಡ್ರ ಕುಟುಂಬದ ಸ್ಥಿತಿಗತಿ ಏನು? ಬನ್ನಿ ನೋಡ್ಕೊಂಬರೋಣ. ನಿಖಿಲ್ ಅದ್ದೂರಿ ನಾಮಿನೇಷನ್. ಕೈ ಹಿಡಿಯುತ್ತಾ ಫಸ್ಟ್ ಎಲೆಕ್ಷನ್. ತಾತ ಮೊಮ್ಮಗ ಇಬ್ರು ಒಳ್ಳೆದಾಗ್ಲಿ ಅಂತಾನೆ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ದಿನದಂದೇ ನಾಮಪತ್ರ ಸಲ್ಲಿಸಿದ್ದಾರೆ. ಆದ್ರೆ ಈ ದಿನ ನಿಜಕ್ಕೂ ಅವರಿಗೆ ಬರವಾಗುತ್ತಾ ಅಥವಾ ಮತ್ತಷ್ಟು ಕಠಿಣವಾಗುತ್ತಾ ಅನ್ನೋ ಪ್ರಶ್ನೆ ಈಗ ಇದ್ದಿದೆ. ಗೌಡ್ರ ಕುಟುಂಬ ಏನೇ ಮಾಡಿದ್ರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೇ ಮಾಡುತ್ತೆ. ಈಗ ನಾಮಪತ್ರ ಸಲ್ಲಿಕೆ ಕೂಡ ಜ್ಯೋತಿಷಿಗಳ ಮಾರ್ಗದರ್ಶನದಂತೆಯೇ ನಡೆದಿದೆ. ಹಾಗಾದ್ರೆ ರಣಕಣದಲ್ಲಿ ಹಾದಿ ಸುಗಮವಾಗಿದ್ಯಾ ಅಂತ ನೋಡಿದ್ರೆ ಮಾತ್ರ ಇನ್ನಷ್ಟು ಜಟಿಲವಾಗಿದೆ. ಮಂಡ್ಯದಲ್ಲೇನೋ ಅದ್ದೂರಿಯಾಗಿ ನಿಖಿಲ್ ನಾಮಪತ್ರ ಸಲ್ಲಿಸಿದ್ದಾರೆ, ಸಮಾವೇಶವೂ ಕೂಡ ನಡೆಸಿದ್ದಾರೆ. ಆದ್ರೆ ಪ್ರತಿಸ್ಪರ್ಧಿ ಸುಮಲತಾ ಚುನಾವಣಾ ಆಯೋಗದ ಮೆಟ್ಟಿಲು ತುಳಿದಿದ್ದಾರೆ. ಮಂಡ್ಯದಲ್ಲಿ ಸರ್ಕಾರದ ದುರುಪಯೋಗ ಆಗ್ತಿದೆ. ಪಾರದರ್ಶಕ ಚುನಾವಣೆಗೆ ಆಯೋಗ ಹೆಚ್ಚಿನ ಅಧಿಕಾರಿಗಳನ್ನ ಹಾಕಬೇಕು. ಬೆದರಿಕೆಯ ಹೇಳಿಕೆಗಳು ಹೆಚ್ಚಾಗ್ತಿವೆ. ಇದರಿಂದ ಪ್ರಚಾರಕ್ಕೆ ತೊಂದರೆ ಆಗ್ತಿದೆ ಅಂತ ಯಾವ ಬೆಂಬಲಿಗರು ಇಲ್ಲದೆ ಸಂಬಂಧಿಯೊಬ್ಬರ ಜೊತೆ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿ ಬಂದಿದ್ದಾರೆ. ನಿಖಿಲ್ ಸುಮಲತಾ ಒಂದೇ ನಕ್ಷತ್ರ, ಒಂದೇ ರಾಶಿ. ಗೌಡ್ರ ಮೊಮ್ಮಕ್ಕಳಿಗೆ ಸಿಗುತ್ತಾ ಗೆಲುವಿನ ರಾಶಿ? ಹಾಗೆ ನೋಡಿದ್ರೆ ಮಂಡ್ಯ ರಣಕಣದಲ್ಲಿ ನಿಖಿಲ್ ಮತ್ತು ಸುಮಲತಾ ಇಬ್ರು ಕೂಡ ಸ್ಟಾರ್ಗಳು ಮಾತ್ರವಲ್ಲ, ಒಂದೇ ರಾಶಿ, ಒಂದೇ ನಕ್ಷತ್ರ. ಆದ್ರೆ ನಿಖಿಲ್ಗೆ ಗೌಡ್ರ ಕುಟುಂಬದ ಸಪೋರ್ಟ್ ಇದ್ರೆ ಸುಮಲತಾ ರಣಕಣದಲ್ಲಿ ಒಂಟಿಯಾಗಿದ್ದಾರೆ. ಸದ್ಯ ಚಿತ್ರರಂಗದಲ್ಲೂ ಕೆಲವರು ಮಾತ್ರ ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ಕೊಟ್ಟವರ ಮೇಲೂ ಧಮಕಿಗಳು ಶುರುವಾಗಿದೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ ಸುಮಲತಾಗೆ ಬೆಂಬಲ ನೀಡಿದೆಯಾದ್ರೂ ಗೆಲುವು ಅಷ್ಟು ಸುಲಭವಲ್ಲ. ಇನ್ನು ಸುಮಲತಾ ತಮ್ಮ ಫೋನ್ ಟ್ಯಾಪ್ ಮಾಡಲಾಗ್ತದೆ, ನನ್ನ ಮನೆ ಸುತ್ತ ಗೂಢಚಾರರಿದ್ದಾರೆ ಹೀಗಂತ ಬೇರೆ ಹೇಳ್ಕೊಂಡಿದ್ದಾರೆ. ಒಂದ್ ರೀತಿಯಲ್ಲಿ ಮಂಡ್ಯದಲ್ಲಿ ಸುಮಲತಾ ಒಂಟಿಯಾಗಿ ಬಂದದ್ದೆಲ್ಲವನ್ನ ಸಹಿಸೋ ಹಾಗಾಗ್ತದೆ. ಸುಮಲತಾ ಅವರ ಆರೋಪಗಳನ್ನ ಕೇಳಿದ್ರೆ ಮಾತ್ರ ದಳಪತಿಗಳು ಸುಮಲತಾ ಸ್ಪರ್ಧೆಯಿಂದಾಗಿ ಭಾರೀ ತಲೆ ಕೆಡಿಸಿಕೊಂಡಿರುವಂತಿದೆ. ಆಕೆಯನ್ನ ರಣಕಣದಲ್ಲಿ ಹೇಗೆ ಕಟ್ಟಾಕಬೇಕೋ ಹಾಗೆಲ್ಲ ಕಟ್ಟಾಗ್ತದೆ. ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ದಳಪತಿಗಳಿಗೆ ಮುಳುವಾಗುತ್ತೋ ಅಥವಾ ಸುಮಲತಾಗೆ ರಾಜಕಾರಣ ಕೆಟ್ಟ ಕನಸಾಗಿ ಉಳಿದು ಬಿಡುತ್ತೋ ಗೊತ್ತಿಲ್ಲ.
ಒಂದು ಸರ್ವೇಲೆನ್ಸ್ ಮಾಡ್ತಾರೆ. ಅಂದರೆ ನನಗೆ ಅರ್ಥ ಆಗ್ತಿಲ್ಲ, ಆಮ್ ಐ ಅ ಕ್ರಿಮಿನಲ್? ಯಾವ ಅಧಿಕಾರದಿಂದ ಅಥವಾ ಯಾವ ವಿಷಯಕ್ಕೆ ನೀವು ನನ್ನ ಮನೆ ಸುತ್ತ ಇಂಟೆಲಿಜೆನ್ಸ್ ಆಫೀಸರ್ ಹಾಕ್ತೀರಾ? ನನ್ನ ಪ್ರತಿಯೊಂದು ಮೂಮೆಂಟ್ನ ರೆಕಾರ್ಡ್ ಮಾಡ್ತೀರಾ? ಫೋನ್ಸ್ನ ಟ್ಯಾಪ್ ಮಾಡ್ತೀರಾ? ಯಾವ ಒಂದು ಕಾರಣಕ್ಕೆ ಇದು ಮಾಡೋಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ಆಮ್ ಐ ಎ ಟೆರರಿಸ್ಟ್? ಆಮ್ ಐ ಎ ಕ್ರಿಮಿನಲ್? ಈ ಪ್ರಶ್ನೆಗಳು ನನಗೆ 2 ತಿಂಗಳಿಂದಾನು ಸುಮಾರು ನಡೀತಾ ಇದೆ. ತುಮಕೂರಲ್ಲಿ ಗೌಡ್ರ ಸೋಲಿಸೋಕೆ ಒಂದಾದ್ರ ಬದ್ಧ ವೈರಿಗಳು. ಸೊಗಡು ಶಿವಣ್ಣಗೆ ಬಿಎಸ್ವೈ ಕೊಟ್ಟಿದ್ದೆಂಥ ಆಫರ್. ಇನ್ನು ದೇವೇಗೌಡರು ಕೂಡ ತುಮಕೂರಿನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಆದ್ರೆ ಹಠ ಬಿಡದ ಮುದ್ದ ಹನುಮೇಗೌಡ ಕೂಡ ಕರ್ಮಭೂಮಿಯನ್ನ ಬಿಟ್ಟು ಬೇರೆಲ್ಲೂ ಹೋಗಲಾರೆ ಅಂತ ಕಾಂಗ್ರೆಸ್ನ ಬೆಂಗಳೂರು ಉತ್ತರದ ಟಿಕೆಟ್ ಅನ್ನ ನಿರಾಕರಿಸಿದ್ದಾರೆ. ಗೌಡ್ರ ವಿರುದ್ಧ ಸೆಟೆದು ನಿಂತಿದ್ದಾರೆ. ಹಾಸನದಲ್ಲೂ ಪ್ರಜ್ವಲ್ ರೇವಣ್ಣ ವಿರುದ್ಧ ತೊಡೆತಟ್ಟಿರುವಂತಹ ಮಾಜಿ ಸಚಿವ ಎ ಮಂಜು ಕೂಡ ಸೋಮವಾರ ನಾಮಪತ್ರವನ್ನ ಸಲ್ಲಿಸಿ ಬಿಜೆಪಿಯ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಈ ಚುನಾವಣೆ ಗೌಡ್ರು ಮತ್ತು ಮೊಮ್ಮಕ್ಕಳಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆಯೇ ಸರಿ. ಒಟ್ನಲ್ಲಿ ಗೌಡ್ರು ಸುಖ ಸುಮ್ಮನೆ ರಿಸ್ಕ್ ನ ಮೈ ಮೇಲೆ ಎಳೆದುಕೊಂಡ್ರೋ ಏನೋ ಅಂತ ಅನಿಸೋಕೆ ಶುರುವಾಗಿದೆ. ಮೊದಲೇ 9 ಆಗಿ ಬರಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ 2019ರಲ್ಲಿ ಕ್ಷೇತ್ರ ಬದಲಾಯಿಸಿರುವಂತಹ ದೇವೇಗೌಡರು ಈ ಮಹಾ ಸಮರದಲ್ಲಿ ಗೆದ್ದು ಬರ್ತಾರಾ? ವಿರೋಧಿಗಳಿಗೆ ತಕ್ಕ ಉತ್ತರ ಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.